ಆಟೋದಲ್ಲಿ ಮಾತಾಡಿದ್ದೀವಿ. ಒಂದು 15 ದೇವಸ್ಥಾನ ತೋರಿಸ್ತಾನಂತೆ. ಎಲ್ಲದಕ್ಕೂ ಸೇರಿ 1000 ರೂಪಾಯಿ ಮಾತಾಡಿದ್ದೀವಿ. 3 ಜನ ಹೊರಡ್ತಾ ಇದ್ದೀವಿ ಇವಾಗ. ಬನ್ನಿ, ನಮಗೂ ಯಾವ್ದಾವ್ದು ದೇವಸ್ಥಾನ ತೋರಿಸ್ತಾನೆ ಏನು ಎತ್ತ ನೋಡಿಸ್ತೀವಿ. ಬನ್ನಿ ಜೊತೆಗೆ. ಇದು ರೈಲ್ವೆ ಸ್ಟೇಷನ್ಗೆ ಹೋಗೋ ದಾರಿ. ಇದು ಹರಕಿಪೋಡಿ ದಾರಿ. ಬಿಲ್ವಕೇಶ್ವರ್ ಅಂತ ಬಂದಿದ್ದೀವಿ. ಋಷಿಕೇಶದಲ್ಲೇ ಇದೆ ಬಿಲ್ವಕೇಶ್ವರ ದೇವಸ್ಥಾನ. ಪ್ರಕೃತಿಯ ಮಧ್ಯ ಇದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಕಾಡಿದ್ದಂಗಿದೆ ಇದರ ಮಧ್ಯ ದೇವಸ್ಥಾನ. ಇವತ್ತು ಸೋಮವಾರ ಆದ್ದರಿಂದ ಭಾಳ ರಶ್ ಇದೆ ನೋಡಿ. ಬೆಂಗಳೂರು ಥರ ಮುಗೋಕ್ಕಾಗಲ್ಲಪ್ಪ. ನೋಡಿ ಬಂದಿದ್ದೀವಿ ಬಿಲ್ವಕೇಶ್ವರ ಮಂದಿರ ಒಳಗಡೆ. ಕ್ಯೂ ಇದೆ. ಭಗವಂತನಿಗೆ ಎಲ್ಲರೂ ಅಭಿಷೇಕ ಮಾಡ್ತಾ ಇದ್ದಾರೆ ಸ್ವಯಂ ಆಗಿ. ಇವತ್ತು ಶ್ರಾವಣ ಮಾಸ. ಇಲ್ಲಿ ಶ್ರಾವಣ ಸೋಮವಾರ ಅಂದರೆ ಭಗವಂತ ಶಿವನಿಗೆ ಅರ್ಪಿಸಿದ್ದು ದಿನಗಳು. ನಾರ್ತ್ ಇಂಡಿಯಾದಲ್ಲಿ ಶ್ರಾವಣ ಮಾಸ ಕಂಪ್ಲೀಟಾಗಿ ಶಿವನ ಭಕ್ತಿಯಲ್ಲಿ ಮುಳುಗೋಗ್ತಾರೆ ಎಲ್ಲರೂ. ಪೂಜೆ ಪುನಸ್ಕಾರ ಶಿವನಿಗೆ. ಇದು ಬಿಲ್ವಕೇಶ್ವರ ದೇವಸ್ಥಾನ. ಇಲ್ಲಿ ಪಾರ್ವತಿ ದೇವಿ ಶಿವನಿಗೋಸ್ಕರ ತಪಸ್ಸು ಮಾಡಿದ ಜಾಗ. ತಪಸ್ಸು ಮಾಡಬೇಕಾದ್ರೆ ಶಿವಲಿಂಗದ ಮೇಲೆ ಬಿಲ್ವಪತ್ರೆ ಹಾಕ್ತಾಯಿದ್ರು. ಅದಕ್ಕೆ ಬಿಲ್ವಕೇಶ್ವರ ಅಂತ ಈ ದೇವರಿಗೆ ಹೆಸರು. ನೋಡಿ ಇಲ್ಲಿ ಮರ ಕಾಣಿಸ್ತಿದೆಯಲ್ಲ, ಈ ಮರದ ಕೆಳಗೇ ಪಾರ್ವತಿ ಶಿವನಿಗೋಸ್ಕರ ತಪಸ್ಸು ಮಾಡಿದ ಜಾಗ ಇದು. ನಾವೇನು ಗಂಗಾಜಲ ತಂದಿಲ್ಲ, ಅಂದರೂ ಒಂದು ದರ್ಶನ ಮಾಡಿಕೊಂಡು ಕೈ ಮುಗಿದು ಬರೋಣ ಅಂತ ಹೋಗ್ತಾ ಇದ್ದೀವಿ. ಈ ಮರದ ಕೆಳಗಡೆನೆ ತಾಯಿ ಸತೀದೇವಿ ತಪಸ್ಸು ಮಾಡಿದ್ದು ನೋಡಿ. ಎಲ್ಲ ಅದಕ್ಕೆ ರುದ್ರಾಕ್ಷಿ ಮಾಲೆ ಸುತ್ತಿದ್ದಾರೆ. ಇದೇ ಬಿಲ್ವಕೇಶ್ವರ. ಈ ಮರದ ಕೆಳಗೆ ಭಗವಂತ ಇರೋದು. ಇದೇ ಬಿಲ್ವಕೇಶ್ವರ. ಪಾರ್ವತಿ ದೇವಿ ತಪಸ್ಸು ಮಾಡಿದ್ದಾರೆ. ನೋಡಿ ಇಲ್ಲೆಲ್ಲ ಸತೀದೇವಿ, ಇವರು ಪಾರ್ವತಿ ತಪಸ್ಸು ಮಾಡಿದ್ದು ಫೋಟೋ ಎಲ್ಲ ಹಾಕಿದ್ದಾರೆ. ಭಗವಂತ ಇಲ್ಲೇ ಪ್ರತ್ಯಕ್ಷ ಆಗಿದ್ದು ಈ ಮರದ ಕೆಳಗೆ ಪಾರ್ವತಿ ದೇವಿಗೆ. ಬಿಲ್ವಕೇಶ್ವರ ದೇವಸ್ಥಾನದ ಹಿಂದೆ ಪಾರ್ವತಿ ದೇವಿ ದಿನ ಸ್ನಾನ ಮಾಡಿ ಅವರೇ ಒಂದು ಬಾವಿ ತೋಡ್ಕೊಂಡು ಸ್ನಾನಕ್ಕೆ ಪೂಜೆಗೆ ಮಡಿ ಉಟ್ಕೊಳ್ಳೋದಕ್ಕೆಲ್ಲ ಇಲ್ಲಿ ಮಾಡಿದ್ರಂತೆ. ಈ ಬಿಲ್ವಕೇಶ್ವರ ದೇವಸ್ಥಾನದ ಹಿಂದೆ ಒಂದು 150-200 ಮೀಟ್ರಲ್ಲಿ ಬಾವಿ ಮತ್ತು ತಾಯಿ ಇದ್ದ ಜಾಗ ಎಲ್ಲ ಇದೆ. ನೋಡಿ ಹೇಗಿದೆ, ಕಾಡುಗಳ ಮಧ್ಯ ಇದೆ. ಭಾಳ ಸುಂದರವಾದ ಜಾಗ. ಹರಿದ್ವಾರ ಬಂದವರು ದಯವಿಟ್ಟು ಈ ದೇವಸ್ಥಾನ ಮರಿದಿರ ಬನ್ನಿ. ಯಾರೂ ಹೇಳಲ್ಲ ಇದಕ್ಕೆ ಬನ್ನಿ ಅಂತ, ಬಟ್ ನಾನೆಲ್ಲೋ ವಿಡಿಯೋದಲ್ಲಿ ನೋಡಿದ್ದು, ಅದಕ್ಕೆ ಎಲ್ರಿಗೂ ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬಿಲ್ವಕೇಶ್ವರ ಅಂತಲೇ ಇದಕ್ಕೊಂದು ಮಾಡಿ ಹಾಕ್ತಿದ್ದೀನಿ ನೋಡಿ. ನಮ್ಮ ಆಸೆ, ಅನಿಸಿಕೆ, ಪ್ರಾರ್ಥನೆ, ಕೋರಿಕೆಗಳು ಈಡೇರಲಿ ಅಂತ ಇಲ್ಲೆಲ್ಲ ಕಲ್ಲು ಜೋಡಿಸಿದ್ದಾರೆ. ಈ ಸಂಸ್ಕೃತಿ ನಮ್ಮಲ್ಲೂ ಇದೆ, ಸೌತಲ್ಲೂ ಇದೆ, ಇಲ್ಲೂ ಉತ್ತರ ಭಾರತದಲ್ಲೂ ಇದೆ. ನೋಡಿ ದೇವಸ್ಥಾನಕ್ಕೆ ಎಂಟ್ರ್ ಆಗ್ತಾ ಇದ್ದೀವಿ. ಬಿಲ್ವಕೇಶ್ವರ ಬಂದು ಹಾಗೆ ಹೊರಟೋಗ್ತಾರೆ, ಆದರೆ ಈ ದೇವಸ್ಥಾನಕ್ಕೆ ಭಾಳ ಕಮ್ಮಿ ಜನ ಬರೋದು. ಬನ್ನಿ ಇದನ್ನು ತೋರಿಸ್ತೀನಿ. ರೈನ್ ವಾಟರ್ಸ್ ಇವೆಲ್ಲ ಡ್ರೈನು.
ನೋಡಿ, ಇದೇ ಈ ದೇವಸ್ಥಾನದ ಪರಿಸರ. ಭಾಳ ಒಂದು ಕಾಡಿನ ಮಧ್ಯೆ ಇರೋ ಥರ ಇದೆ. ನೋಡಿ ಬನ್ನಿ, ಇದೇ ಬಾವಿಲಿ ನೀರು ಸೇರಿ ಪಾರ್ವತಿ ದೇವಿ ಸ್ನಾನಕ್ಕೆ ಮಡಿಗೆ ಎಲ್ಲ ಮಾಡ್ತಾ ಇದ್ದಿದ್ದು. ಇದು ಪರಮೇಶ್ವರ. ಬಿಲ್ವಕೇಶ್ವರ ದೇವಸ್ಥಾನದ ಹಿಂದ್ಗಡೆ ಇದೆ. ಬಂದವರು ದಯವಿಟ್ಟು ನೋಡಿ. ಇದು ದೇವಸ್ಥಾನ. ಬಿಲ್ವಕೇಶ್ವರ ದೇವಸ್ಥಾನದಲ್ಲಿರ್ತಕ್ಕಂಥ ವಿನಾಯಕ, ಆಂಜನೇಯ, ಪಾರ್ವತಿ, ಹೀಗೆ ಎಲ್ಲ ಪರಿವಾರ ದೇವರುಗಳು ನೋಡಿ. ಪರಮೇಶ್ವರನ ಅವತಾರ. ಹೀಗೆ ಎಲ್ಲ ಪರಿವಾರ ದೇವತೆಗಳು, ನವಗ್ರಹಗಳು ಇಲ್ಲೇ ಇದೆ. गुरु महाराज आदि गुरु शंकराचार्य जी महाराज और देशानंद जी के गुरु जी। बिल्कुल, उन लोग सब हिंदू है। बोलो आदि गुरु शंकराचार्य महाराज की ನೋಡಿ. ಎಲ್ಲ ಕವಡ್ ಎತ್ಕೊಂಡು ಹೋಗ್ತಾ ಇರೋದು. ಎಷ್ಟು ಜನ ನೋಡಿ ಹೆಂಗಿದೆ. ಗಂಗಾ ನದಿಯ ಪ್ರವಾಹ ಥರ ಇದೆ, ನೀರು ಹರಿತಾ ಇರೋದು ನೋಡಿ. ಇದೇ ಹರ್ಕಿಪೋರಿ ನೋಡಿ. ನೋಡಿ ಹರಿದ್ವಾರದಲ್ಲಿ ಗಂಗಾ ನದಿ ಹೇಗೆ ಕಾಣಿಸುತ್ತೆ ಅಂತ. ನಾವಿವಾಗ ಭಾರತ್ ಮಾತಾ ಅಂತ ಒಂದು ದೇವಸ್ಥಾನ ಇದೆ ಹರಿದ್ವಾರದಲ್ಲಿ, ಅಲ್ಲಿದ್ದೀವಿ. ಅಲ್ಲಿಂದ ಪೂರ್ತಿ ಹರಿದ್ವಾರದಲ್ಲಿ ಹರಿಯತಕ್ಕಂಥ ಗಂಗಾ ನದಿಯ ದರ್ಶನ ಆಗುತ್ತೆ. ಹರಿದ್ವಾರಕ್ಕೆ ಬಂದವರು ಭಾರತ್ ಮಾತಾ ಮಂದಿರಕ್ಕೆ ಖಂಡಿತ ಬನ್ನಿ. 6ನೇ ಫ್ಲೋರು, 5 ರೂಪಾಯಿ ಟಿಕೆಟ್ ತೊಗೋತಾರೆ. ಲಿಫ್ಟಿನ ವ್ಯವಸ್ಥೆ ಇದೆ, ಮೇಲ್ಗಡೆ ತನಕ ಬರ್ಬೋದು. ಇಲ್ಲಿ ಶಂಕರ ಭಗವಾನ್ ಇದ್ದಾರೆ ನೋಡಿ, ಅದ್ಭುತವಾಗಿದೆ, ಭಾಳ ಚೆನ್ನಾಗಿದೆ. 6th ಫ್ಲೋರಲ್ಲಿ ಇರ್ತಕ್ಕಂಥ ಈ ಈಶ್ವರನ ದೇವಸ್ಥಾನ 6ನೇ ಅಂತಸ್ತಲ್ಲಿದೆ. ಮತ್ತು ಇಲ್ಲಿಂದ ಪೂರ್ತಿ ಹರಿದ್ವಾರ, ಗಂಗಾ ನದಿ ಎಲ್ಲ ಕಾಣಿಸುತ್ತೆ. ಭಾರತ್ ಮಾತಾ ದೇವಸ್ಥಾನ ಹರಿದ್ವಾರ. ಇದು ಭಾರತ್ ಮಾತಾ ಮಂದಿರ್ ಅಂದ್ಬಿಟ್ಟು ಹರಿದ್ವಾರದಲ್ಲಿ 7 ಫ್ಲೋರ್ ಇದೆ. 6ನೇ ಫ್ಲೋರ್ ತನಕ ಲಿಫ್ಟ್ ಹೋಗುತ್ತೆ. 5 ರೂಪಾಯಿ ಲಿಫ್ಟ್ಗೆ. ಹರಿದ್ವಾರ ಬಂದವರು ಖಂಡಿತ ಇದಕ್ಕೆ ವಿಸಿಟ್ ಕೊಡಬೇಕು. ಪರೋಟ, ಚೆನ್ನ ಭಟೂರ, ಇದು ಪೂರಿ ಭಾಜಿ ನೋಡಿ ಹೇಗಿದೆ. ತುಪ್ಪ ಸೋರ್ತಾ ಇದೆ
ತೊಟ್ಟಿಗ್ತಾ ಇದೆ, ಅಷ್ಟು ಹಾಕಿದ್ದಾನೆ. ತಿಂಡಿ ತಿಂತಾ ಇದ್ದೀವಿ. ನಾವಿವಾಗ ದಕ್ಷ ಪ್ರಜಾಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಜಾಗದಲ್ಲಿ ಸತೀದೇವಿ ದಕ್ಷ ಪ್ರಜಾಪತಿಯವರ ಮಗಳು ಇದೇ ಜಾಗದಲ್ಲಿ ಆ ಹೋಮಕುಂಡಕ್ಕೆ ಬಿದ್ದಿದ್ದು ನೋಡಿ. ದಕ್ಷ ಯಜ್ಞ ನಡೆದ ಸ್ಥಳ ಇದು. ಇದು ಕೂಡ ಭಾಳ ಸುಂದರವಾಗಿದೆ ದೇವಸ್ಥಾನ. ಬನ್ನಿ ಒಳಗಡೆನೂ ಕರ್ಕೊಂಡೋಗಿ ತೋರಿಸ್ತೀನಿ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೇ ಯಜ್ಞ ಆಗಿರೋದು ನೋಡಿ, ದಕ್ಷ ಯಜ್ಞ. ಫೋಟೋಗ್ರಫಿ ಇನ್ಸೈಡ್ ನಾಟ್ ಅಲೌಡ್ ಅಂತ ಇಲ್ಲಿ ತನಕನೇ ತೋರ್ಸೋಕ್ಕಾಗೋದು. ಮುಂದೆ ಪೂರ್ತಿ ಕಥೆ ಬರೆದಿದ್ದಾರೆ ಇಲ್ಲಿ. ಭಾಳ ಸುಂದರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ ದೇವಸ್ಥಾನ. ದಕ್ಷ ಪ್ರಜಾಪತಿ ದೇವಸ್ಥಾನ ಆಯಿತು. ಸತೀದೇವಿ ಹೋಮಕುಂಡಕ್ಕೆ ಹಾರಿದ ಸ್ಥಳ ಇದು. ನೋಡ್ಕೊಂಡು ಬಂದ್ವಿ. ಒಳಗಡೆ ವಿಡಿಯೋ ತೆಗಿಯೋಕ್ಕೆ ಬಿಡಲಿಲ್ಲ. ದೇವಸ್ಥಾನದ ಒಳಗಡೆ ಶಿವಲಿಂಗ ಉದ್ಭವ ಆಗಿದೆ. ಅದ್ಭುತವಾದ ಜಾಗ. ಹರಿದ್ವಾರ್ದು ಫೇಮಸ್ ಸಮೋಸ ತಿನ್ನಕ್ಕೆ ಬಂದಿದ್ದೀವಿ ಈ ಅಂಗಡಿಲಿ. ಒಂದೇ ಒಂದು ಸಾಕು, ಒಂದ್ರಲ್ಲಿ ಟೇಸ್ಟ್ ನೋಡೋಣ ಎಲ್ಲರೂ. ಒಂದೇ ಒಂದು ತೊಗೊಳ್ಳಿ ಸಾಕು. ನೋಡಿ ಹೇಗಿದೆ ಸಮೋಸ. ಶಶಿ ಅವರು ಟ್ರೈ ಮಾಡ್ತಾ ಇದ್ದಾರೆ. ಒಂದು ಸಮೋಸ ಇಸ್ಕೊಂಡು ತೋರಿಸಿ ನನಗೆ. ನೋಡಿ ಎಷ್ಟು ದೊಡ್ಡದು ಸಮೋಸ ಇದು. ಈ ಸಮೋಸನ ತಿಂತಾ ಇದ್ದೀವಿ ಇವಾಗ. ಈ ಸಮೋಸ ಹುಡ್ಕೊಂಡೇ ಬಂದಿದ್ದು. ಸಮೋಸ ಚಾಟ್ ಮಾಡ್ಕೊಂಡು ತಿಂತಾ ಇದ್ದೀವಿ. ನೋಡಿ ಬಿಸಿ ಬಿಸಿ ಆಗ್ತಾ ಇದೆ. ಬಡ ಬಡ ಪಕೋಡ. ಗುಲಾಬ್ ಜಾಮೂನ್ ಇದೆ. ಜಾಮೂನ್ ತಿಂತೀರಾ?